21 ಮಂದಿ ಸಿದ್ಧರ ಒಡೆಯ, 101 ಮಂದಿ ಧರ್ಮರ ಒಡೆಯ, 1700 ಕರಿಕಂಬಳಿ ಒಡೆಯ, ನವಕೋಟಿ ಸಿದ್ಧರ ಒಡೆಯ, ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಸಿದ್ಧ ಕುಲ ಮೂಲ ಚಕ್ರವರ್ತಿಯಾಗಿರ್ತಕ್ಕಂಥ ಶಿವಯೋಗಿ ಸಾಧು ಅಮೋಘ ಸಿದ್ಧನ ಅಡಿದಾವರಿಗಳಲ್ಲಿ ದೀರ್ಘ ದಂಡವತ್ತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡ, ಅದೇ ತರನಾಗಿ ನನ್ನ ಮ್ಯಾಳಿನ ಒಡೆಯನಾಗಿರ್ತಕ್ಕಂಥ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ನೂತನ ಯಡ್ರಾಮಿ ತಾಲೂಕಿನ ಮುರುಘಾನೂರು ಕ್ಷೇತ್ರದ ಒಡೆಯ ಎನ್ನ ಮ್ಯಾಳಿನ ಒಡೆಯನಾಗಿರ್ತಕ್ಕಂಥ ಅಪ್ಪ ಅಜ್ಜ ಅಮೋಘ ಸಿದ್ಧ ಮತ್ತು ದಸ್ತಪ್ ಮಾರದರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ, ಅದೇ ತರನಾಗಿ ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರ್ತಕ್ಕಂಥ ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪಾನುಗ್ರ ಸಮರ್ಥ ಓಡ್ತಕ್ಕಂಥ ನಲಿದಾಡು ದೇವರು, ಮಾತನಾಡುವ ದೇವರು, ವಿದ್ಯಾ ನೀಡಿದಂಥ ದೇವರು, ಅನ್ನ ನೀಡಿದಂಥ ದೇವರು, ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧರತ್ನ ಮನ್ಮಿ ಮಗಮಂಡಪ್ಪಂಗಳವರ ದಿವ್ಯ ಚರಣಾರವಿಂದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ, ಅದೇ ತರನಾಗಿ ಯಾವ ನಮ್ಮ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಡು ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂಥ ನಮ್ಮ ಇದು ನಾಗಣಸೂರ ಕ್ಷೇತ್ರ. ಏನು ಶಬ್ದದಲ್ಲಿ ಮಿಸ್ಟೇಕ್ ಮಾಡೋದಿಲ್ಲ. ನಾಗಣಸೂರ ಕ್ಷೇತ್ರ ಇದು ಬಹಳ ಅಧ್ಯಾತ್ಮ ಅನುಭವ ಶಾಸ್ತ್ರ ಪುರಾಣ ಬಲ್ಲಂತ ಮಹಾ ದಿವ್ಯ ಜ್ಞಾನಿಗಳು ಊರಿದು. ಈ ನಮ್ಮ ನಾಗಣಸೂರ ಕ್ಷೇತ್ರದ ಇವತ್ತಿನ ಜಾತ್ರೆಗೆ ಕಾರಣೀಕರ್ತೃ ದೇವಿ ಆಗಿರ್ತಕ್ಕಂಥ ಆದಿಶಕ್ತಿ ಅಮ್ಮ ಲಕ್ಷ್ಮೀ ತಾಯಿಯ ಜಾತ್ರೆ. ಇದು ಲಕ್ಷ್ಮೀ ತಾಯಿ ತಂಡಿ ಜಾತ್ರೆ ಅಂತ ಹೇಳಿ ಮಾಡ್ತಾರೆ. ಬಹುತೇಕ ಈ ತಾಯಿ ತಂಡಿ ಜಾತ್ರೆ ಮಾಡೋಣ ಬೆಚ್ಚಗಾಗ್ತದನಪ್ಪ. ನಾನು ಒಂದು 2-3 ಕಾರ್ಯಕ್ರಮ ಹಿಡಿದೀನಿ. ಇದು ಲಕ್ಷ್ಮೀ ತಂಡಿ ಜಾತ್ರೆ ನಂದ ಅದು ಕರೆಯದಪ್ಪ, ತಂಡಿ ಜಾತ್ರೆ ಅಂತ ಹೇಳ್ತೀರಿ, ಜಾತ್ರೆ ಮಾಡೋಣ ಇದೇನು ಕಾವ್ ಆಗ್ತದೇನಂತ ನಾ ಕೇಳಿದೆ ಸುಮ್ಮ ಅಡಶಾಡಕ. ಇಲ್ಲ ಸರ್, ಅದನ್ನ ನಮ್ಮ ಹಿರಿಯರು ಅದು ಸಂಸ್ಕೃತಿ ಹಾಕಿ ಕೊಟ್ಟಾರ ಲಕ್ಷ್ಮೀ ತಂಡಿ ಜಾತ್ರೆ ಅಂತೇಳಿ, ಅದನ್ನು ನಾವು ಮಾಡ್ಕೋತ ಬಂದೇವು ಅಂತಕ್ಕಂಥ ವಿಚಾರ. ಅದೇ ನನ್ನ ಇವತ್ತು ನಾಗಣಸೂರು ಕ್ಷೇತ್ರದಲ್ಲಿ ಲಕ್ಷ್ಮೀ ತಾಯಿಯ ಒಂದು ತಂಡಿ ಜಾತ್ರೆಯನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಆ ಲಕ್ಷ್ಮೀ ತಾಯಿ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ, ಅದೇ ತರನಾಗಿ ನಮ್ಮ ಗ್ರಾಮದ ದೇವರಾಗಿರ್ತಕ್ಕಂಥ ನಮ್ಮ ಸದ್ಗುರುದೇವನಾಗಿರ್ತಕ್ಕಂಥ ನಂದಿ ಬಸವೇಶ್ವರ ಮತ್ತು ಬೀರೇಶ್ವರ, ಮಾಲಿಂಗೇಶ್ವರ, ಅಮೋಘ ಸಿದ್ದೇಶ್ವರ, ಇನ್ನುಳಿದ ಎಲ್ಲ ನಮ್ಮ ನಾಗಣಸೂರ ಕ್ಷೇತ್ರದ ಎಲ್ಲ ದೇವಾನ ದೇವತೆಗಳ ಪಾದಕ್ಕೂ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ ಮಹಾನುಭಾವಿಗಳೇ. ಇವತ್ತಿನ ದಿವಸ ನಮ್ಮ ನಾಗಣಸೂರ ಕ್ಷೇತ್ರದಲ್ಲಿ ನಮ್ಮ ಲಕ್ಷ್ಮೀ ತಾಯಿಯ ಜಾತ್ರೆಯನ್ನು ಹಮ್ಮಿಕೊಂಡು ಲಕ್ಷಗಟ್ಟಲೆ ಖರ್ಚು ಮಾಡಿ ಜಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಈ ಜಾತ್ರೆ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಯಾರು ಆ ತಾಯಿ ಜಾತ್ರೆ ಸಲುವಾಗಿ ಯಾರು 5,000 ಕೊಟ್ಟಿರಿ, ಯಾರು 10,000 ಕೊಟ್ಟಿರಿ, ಯಾರು 1,000 ಕೊಟ್ಟಿರಿ, ಯಾರು ಕೊಡ್ಲಾರ್ದೆ ಹಂಗೂ ಬಂದು ಕೂತೀರಿ. ಖರೆ ಹಂಗೇನಿಲ್ಲ, ನಮ್ಮ ನಾಗಣಸೂರು ಊರಾಗ ಹಂಗೆ ಅನಿಸ್ತದೆ. ಯಾಕಂದ್ರೆ ಇದೆಲ್ಲ ಭಕ್ತಿವಾನ ಊರಿದು ಅಂತ ನಮ್ಮ ನಾಗಣಸೂರು ಕ್ಷೇತ್ರದಲ್ಲಿ ಲಕ್ಷ್ಮೀ ತಾಯಿಯ ಜಾತ್ರೆಯನ್ನು ಹಮ್ಮಿಕೊಂಡು ಬೇಡದೊಟ್ಟು ಪಟ್ಟಿ ಕೊಟ್ಟು ಈ ಜಾತ್ರೆಯನ್ನ ಬಹಳ ಅತಿ ವಿಜೃಂಭಣೆಯಿಂದ ಮಾಡ್ತಿರ್ತಕ್ಕಂಥ ನನ್ನ ನಾಗಣಸೂರು ಕ್ಷೇತ್ರದ ಲಕ್ಷ್ಮೀ ತಾಯಿ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ತುಂಬ ಧನ್ಯವಾದಗಳು. ಅದೇ ತರನಾಗಿ ನಮ್ಮ ಜೊತೆಗೂಡಿ ಹಾಳಾಗಿ ಬಂದಿರತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆ ನೂತನ ಯರಗಟ್ಟಿ ತಾಲೂಕಿನ ಮುಗುಳಿ ಹಾಳ ನೋಡಿ ಏನೋ ಇದು ಮುರುಘಾನೂರು ಮ್ಯಾಳ, ಅದು ಮುಗುಳ್ಯಾಳ ಮ್ಯಾಳ. ಬೆಳತನ ಎಟ್ಟು ಮೂಗೆ ಕೆರ್ಕೊಲಕ್ಕ ಹಚ್ಚಿಬಿಟ್ರ ಅವ್ರು. ತಾಲೂಕ್ ಅದು ಯರಗಟ್ಟಿ, ಇದು ಯಡ್ರಾಮಿ. ಅದು ಇದು ಮುರುಘಾನೂರ, ಅದು ಮುಗುಳ್ಯಾಳ. ಅಣ್ಣ ತಂಗಿ ಮ್ಯಾಲ ಕೂಡಿಸ್ಯಾರ. ಅದಕ್ಕಾಗಿ ನಮ್ಮ ಸರಜೋಡಿ ಹಾಡಾಗಿ ಬಂದಿರತಕ್ಕಂಥ ಆತ್ಮೀಯ ಪ್ರೀತಿಯ ಸೋದರಿಯಾಗಿರ್ತಕ್ಕಂಥ ನಮ್ಮ ಸುಮಿತ್ರ ಬೈ ಮತ್ತು ಅವ್ರ ಸಂಘಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದ. ಬಹುತೇಕ ಬಂದಾಳ ತಾಯಿ ಇನ್ನ ಎಲ್ಲ ಪತ್ತೆನೇ ಇಲ್ಲ.
ಬಹುತೇಕ ನಿಮಗೆ ಎಷ್ಟು ನೋಡ್ಬೇಕಂತ ಆಸೆ ಆಗ್ಯದ ಗೊತ್ತಿಲ್ಲ. ನಾ ಒಂದು 3 ತಿಂಗಳಾಯ್ತು ನಮ್ಮ ತಂಗಿ ಮಾರಿ ನೋಡಾರ್ದ. ಹೌದಾ ಏನ್ ನಮ್ಮ ತಂಗಿ ಸ್ವರ್ಗ ದಮ್ಮ ಆಗ್ಯದೋ ಬೆಳಗಾಗ್ಯದೋ ಕರ್ಗಾಗ್ಯದೋ ನೋಡ್ಬೇಕಂತೇಳಿ ನಾಲ್ಕಂದ್ರೆ ಎಲ್ಲಿ ಪತ್ತೆ ಕಾಣಿಸೋದೇ ಆಗ್ಯದ. ಎಲ್ಲಿ ಇಲ್ಲ ಎಲ್ಲಿದ್ರು ಒಂದಿನ ಬರೀಬೇಕಾಗ್ತೈತಿ. ಅದಕ್ಕಾಗಿ ಇಲ್ಲಿ ಬಹಳ ಸಂತೋಷ ಇದೆ. ಯಾಕಂದ್ರೆ ನಮ್ಮ ನಾಗಣಸೂರು ಕ್ಷೇತ್ರದಲ್ಲಿ ಲಕ್ಷ್ಮೀ ತಾಯಿ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಯಾತ್ರಿಕರೇ, ಗುರು ಹಿರಿಯರೇ, ಅಣ್ಣ ತಮ್ಮಂದ್ರೆ, ನಮ್ಮ ನೆರೆಹೊರೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶರಣು ತಾಯಿ ತಂದೆಗಳೇ, ನಮ್ಮ ಯೂಟ್ಯೂಬ್ ಚಾನಲ್ನ ಅಣ್ಣಗಳೇ, ತಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಇವತ್ತಿನ ದಿವಸ ತಾವೆಲ್ಲ ಬಹುತೇಕ ನನಗೊಮ್ಮ ಬೀರೇಶ್ವರ ಜಾತ್ರೆ ಕರೆಸಿರು, ನನ್ನ ಮತ್ತು ಹೊರನಾಳ ಬಸವ ಕರೆಸಿದ್ರಿ. ಭಾಳ ಅಲ್ಲಿ ಕಾರ್ಯಕ್ರಮ ಹೆಂಗಾಯ್ತು ಅನ್ನೋದು ತಮಗೆಲ್ಲ ಬರ್ತದೆ. ನಾನು ನಿಮ್ಮ ಮುಂದೆ ಹೇಳೋದು ಅವಶ್ಯಕತೆನೇ ಇಲ್ಲ. ಅದಕ್ಕಾಗಿ ಬಹುತೇಕ ಮತ್ತೆ ಈ ಸಲ ಸುಮಿತ್ರಾಬಾಯಿಗೆ ಮತ್ತು ಅವ್ರ ಅಣ್ಣ ಚಂದ್ರೋಗ್ ಹಚ್ಚಬೇಕಂತ ಹೇಳಿ ಭಾಳ ತಾವೆಲ್ಲ ಪ್ರೀತಿ ವಾತ್ಸಲ್ಯದಿಂದ ಹಚ್ಚಿರಿ. ನಿಮಗೊಂದು ಮಾತು ಹೇಳ್ತೀನಿ, ನಾವು ಅಣ್ಣ ತಂಗಿ ಏನಿದ್ರು ಮನ್ಯಾಗ ಇಲ್ಲಿ ನಾಗಣಸೂರು ಸ್ಟೇಜ್ ಮೇಲೆ ಅಲ್ಲ ಕಪ್ಪನಿ ನಾ ಹೇಳ್ತೀನಿ. ನೀವೆಲ್ಲ ಸುಮ್ಮ ಕೂತು ಕೇಳುವಂಥ ಕೆಲಸ ಇವತ್ತು ನಿಮ್ಮದೈತಿ. ಇವತ್ತು ಮುಗಳವ್ರದ್ದು ಮತ್ತು ಮುರುಘಾನೂರದವ್ರ ವಾದ ಎಲ್ಲಿಗೆ ಬರ್ತೈತಿ ಅನ್ನೋದು ಅದು ತಾನೇ ಒಂದು ಮಟ್ಟಕ್ಕೆ ಬರ್ತೈತಿ. ಎಂದು ಕೂತವ್ರು ಯಾರು ದಯಮಾಡಿ ಯಾರೂ ದಾಂಧಲಿ ಮಾಡಬೇಡ್ರಿ. ಯಾಕಂದ್ರೆ ಇದು ದೊಡ್ಡ ಜಾತ್ರೆ ಹಮ್ಮಿಕೊಂಡಾರ ನಮ್ಮ ಲಕ್ಷ್ಮೀ ತಾಯಿ ಕಮಿಟಿಯವರು. ಯಾಕಂದ್ರೆ ಅವ್ರು ಮಾಡುವಂಥ ಕೆಲಸ ನೋಡಿದ್ರೆ ಇದನ್ನೆಲ್ಲ ಭಾಳ ಖುಷಿ ಅನ್ನಿಸ್ತದ. ಯಾಕಂದ್ರೆ ಈ ದಿನಮಾನದಲ್ಲಿ ಜಾತ್ರೆ ನಡೆಯೋದು ಅಷ್ಟು ಸುಲಭ ಅಲ್ಲ. ಯಾಕ ವರ್ತಮಾನ ಚೇಂಜ್ ಆಗಿಬಿಟ್ಟಾವ. ಯಾಕಂದ್ರೆ ಒಬ್ಬರ ಮಾತು ಒಬ್ಬರು ಕೇಳೋದಿಲ್ಲ, ಹಿರಿಯರದಾರ ಅನ್ನೋದು ಕಿಮ್ಮತ್ತಿಲ್ಲ. ಬಹುತೇಕ ದಾರು ಹೊಡೆಯೋದು, ದಾಂಧಲಿ ಮಾಡೋದು ಖರೆ. ಆದ್ರೆ ಇಲ್ಲಿ ಅಕ್ಕಲಕೋಟ ತಾಲೂಕದಾಗ ಇವತ್ತು ನೀವು 1000 ಗಟ್ಟಲೆ ಜನ ಕೂಡಿರಂದ್ರು, ಎಷ್ಟು ಶಾಂತಿ ಸಮಾಧಾನ ಕೂಡಿರ್ತಕ್ಕಂಥ ಜನ ಈ ಹೊರಸ್ನ ನಾನು ನೋಡಿದ್ದಂದ್ರೆ ಅದು ನಾಗಣಸೂರು ಅಂತೇಳಿ 2 ಸಭದಾಗ ಕೈ ಬಹುತೇಕ ನಾವು ನಿಮ್ಗೆ ಇದಕ್ಕಿದ್ದಂಗೆ ಹೇಳ್ತೇವೆ. ಇವತ್ತು ಹಗಲತ್ ಇಲ್ಲೇ ನಿಮ್ಮ ಬಾಜುನೇ ಹಾಡಿದೆವು. ಮುತ್ತೂರು ಅಕ್ಷತ ನಾವು ಇರೋರು ಕೋಣೆ ಮಂದಿ 3 ಮಂದಿ ಇದ್ರು. ಆ ಚಂತನ ಎಟ್ಟು ಕಾಡ್ದಂದ್ರೆ ಅತ್ತಿ ಮನೆ ಸೊಸಿಗೆ ಎಟ್ಟು ಕಾಡ್ತಾರೆ ಆಟ ಬಿಡ್ತಾರೆ. ನಮ್ಗೆ ಆಟ ತ್ರಾಸ ಕೊಟ್ಟಾಗಂದ್ರು ನಾವು ಇವತ್ತು ಇಲ್ಲಿ ನಿಮ್ಮ ಜನ ನೋಡೋಣ ಅದನ್ನೆಲ್ಲ ನಾವು ಮರೆತು ಬಿಟ್ಟಿದ್ದೆವು. ಅದಕ್ಕಾಗಿ ಇಲ್ಲಿ ಈ ಸಂದಿನೊಳಗೆ ಭಾಳ ಜಾಸ್ತಿ ಮಾತಾಡೋಂಗಿಲ್ಲ. ಕಮಿಟಿಯವರು ಅದಕ್ಕೆ ಏನು ನಿರ್ಣಯ ಕೊಡ್ರಿ. ಯಾಕಂದ್ರೆ ನಿಮ್ಮ ಹೊಲಕ್ಕೆ ನಾವು ಬಂದೇವಂದ್ರೆ ನೀವು ಗೋಧಿ ಬಿತ್ತಂದ್ರೆ ಗೋಧಿ ಬಿತ್ತಬೇಕು, ತೊಗರಿ ಬಿತ್ತಂದ್ರೆ ತೊಗರಿ ಬಿತ್ತಬೇಕು, ಜೋಳ ಬಿತ್ತಬೇಕಂದ್ರೆ ಜೋಳ ಬಿತ್ತಬೇಕು. ಅದು ನೀವು ಮಾಲಕರು ಹೆಂಗೆ ಹೇಳ್ತೀರಿ ಹಂಗೆ 2 ಮೇಳದವರು 6 ಗಂಟೆ ತನಕ ನಡೆಸ್ಕೊಂಡು ಹೋಗ್ಬೇಕು. ನಮ್ಮ ಕರ್ತವ್ಯ ಅಂತೇಳಿ ತಮ್ಮ ಮುಂದೆ ತಿರುಗಿಸ್ಕೊಂಡ ಸರ್ ಈಗ ಬಿತ್ತೋಣಿಕೆ ಆಗ್ಯಾವ್ರಿ. ಈಗೆಲ್ಲ